ಸ್ನೇಹಿತರೆ, ವಿ ಆರ್ ಜಸ್ಟ್ 150 ಕಿಲೋಮೀಟರ್ ahead from Sundarban, last village of India. Finally we are standing at northernmost last village of India, that's Sundarban. ನೋಡ್ತಿರ್ಬೋದಲ್ಲಿ ಏನು ಹೇಳಿ, ಅದೆಲ್ಲ 1999 ವಾರಲ್ಲಿ ಎಫೆಕ್ಟ್ ಆಗಿರೋ ಮನೆಗಳಂತೆ. ಅಲ್ಲೇನು ನೋಡ್ತಾ ಇದ್ದೀರ ಅದೆಲ್ಲ ಅದು ಮೆಮೋರಿಯಲ್ ಹಾಲು, ಅಲ್ಲಿ ಕಾಣಿಸ್ತಿದೆಯಲ್ಲ. ಇವತ್ತು ಆ್ಯಕ್ಚುಲಿ ಕ್ಲೋಸ್ ಅಂತೆ. ಬಂದಿದ್ದು ಸುಮ್ಮನೆ ವೇಸ್ಟ್ ಆಯಿತು ಅಂತ ಅನಿಸ್ತಿದೆ. ಅಲ್ಲೇನು ನೋಡ್ತಾ ಇದ್ದೀರಾ ಆ ಗ್ರೀನ್ ಕಲರು ಟ್ರೀಸು, ಅದರಿಂದ ಆಚೆ ಪಾಕಿಸ್ತಾನ ಗುರು. ಇವಾಗ ಹೋಗ್ತಾ ಇದ್ದೀವಿ ನೋಡ್ರಿ ಸ್ನೇಹಿತರೆ, ಇದು ರೂಟು. ಆ್ಯಕ್ಚುಲಿ ಅಲ್ಲಿ ಬಂದು ಮುಂದೆ ಲೆಫ್ಟ್ ತಗೋಬೇಕು, ಅಲ್ಲಿ ರೂಟ್ ಕನ್ಫ್ಯೂಸ್ ಆಗುತ್ತೆ, ಬೋರ್ಡು ಹಾಕಿಲ್ಲ ಏನಿಲ್ಲ. ಸೊ ಇಲ್ಲಿ ಬರೋದಾದರೆ ನೀವು ಫಸ್ಟು ಆಫ್ಲೈನ್ ಮ್ಯಾಪ್ನ ಡೌನ್ಲೋಡ್ ಮಾಡಿಕೊಂಡು ಬನ್ನಿರಿ. ನೆಟ್ವರ್ಕ್ ಯಾವ ಸಮಯದಲ್ಲಿ ಬೇಕಾದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಏನೋ ಬರ್ದವ್ರು ಗುರು, ನಮ್ಗೆ ಅರ್ಥ ಆಗಬೇಕಲ್ಲ. ಉರ್ದು ಎಲ್ಲನೋ ಬರ್ದಿರಂಗೆ ಅವ್ರೆ. ಹೂ 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 ನೋಡ್ರಿ ರೋಡೆಲ್ಲ ಹೆಂಗೈತೆ. ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಿರುತ್ತೆ ಅನಿಸ್ತದೆ ಗುರು. ಸೊ ಎಲ್ಲ ಅಷ್ಟೊಂದೇನು ರೆಡಿ ಮಾಡೋಕ್ಕೆ ಹೋಗಿಲ್ಲ, ಹಂಗಂಗೆ ಬಿಟ್ಬಿಟ್ಟವ್ರೆ. ಆಲ್ಮೋಸ್ಟು ನೀವೇನಾದರೂ ಲಡಾಖ್ ಮಾಡ್ತೀವಿ ಅಂತ ಅಂದರೆ ಪೋಸ್ಟ್ ಪೇಯ್ಡ್ ಸಿಮ್ನ ತರೋಕ್ಕೆ ಟ್ರೈ ಮಾಡಿರಿ. ಯಾಕೆಂದರೆ ಸ್ವಲ್ಪ ಅಲ್ಲಿ ಇಲ್ಲಿವರೆಗೂ ಆದರೂ ನೆಟ್ವರ್ಕ್ ಇರ್ತೈತೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಲಡಾಖ್ ಹತ್ತತ್ರ ರೀಚ್ ಆಗ್ತಾ ನೋಡಿರಿ, ಇಲ್ಲೂ ನೆಟ್ವರ್ಕ್ ಅಷ್ಟು ಸಿಗ್ತಿಲ್ಲ. ಲೋಡಿಂಗ್ ಅಂತ ತೋರಿಸ್ತಿದೆ, ತಿರುಗ್ತಾನೆ ಇದೆ ಒಂದೇ ಸಮ. ಅದು ಬಿಟ್ಟರೆ ಇನ್ನೇನು ಆಗ್ತಿಲ್ಲ ಸ್ನೇಹಿತರೆ. ವಿ ಆರ್ ಜಸ್ಟ್ 150 ಕಿಲೋಮೀಟರ್ ahead from Sundarban, last village of India. भैया सुंदरबन नहीं है ना? हाँ, ये इधर दिखता है ना रास्ता, क्या है उसको? हाँ, पीछे ಮ್ಯಾಪಲ್ಲೇ ಸರಿಯಾಗಿ ತೋರಿಸ್ತಿಲ್ಲ. ಏನು ಗುರು ಇದು ರೋಡು? ಹಾಂ, ಏನು ಹೇಳ್ರಿ, ಬಿದ್ದರೆ ಮೂಳೆನೇ ಸಿಗಲ್ಲ ಗುರು. ಹಾಂ, ಸೈಕಪ್ಪ ಈ ಕಡೆ ಎಲ್ಲ. ಏನು ಹೇಳಿ,
ಏನು 2 ಗಾಡಿ ಬಂದರೆ ಎಲ್ಲಿ ಹೋಗ್ತಾರೆ ಗುರು ಇದರಲ್ಲಿ? ಹಾಂ, ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ನೀವು ವೀಡಿಯೋಲ್ಲಿ ನೋಡಿರ್ತೀರ, ಉಂದರ್ವನ್ನಲ್ಲಿ ಮೆಮೋರಿಯಲ್ ಐತೆ. ಮೆಮೋರಿಯಲ್ ಅಂತೀನಿ, ಮ್ಯೂಸಿಯಮ್ಮು. ಈ ಇಂಡಿಯಾದವರು, ಪಾಕಿಸ್ತಾನವರು ಏನೆಲ್ಲ ವೆಪನ್ ಯೂಸ್ ಮಾಡಿದ್ರಲ್ಲ ಅದನ್ನೆಲ್ಲ ಸಂಗ್ರಹಣೆ ಮಾಡಿದ್ದಾರೆ. ಬಟ್ ಇವತ್ತು ಏನೋ ಪ್ರೋಗ್ರಾಮ್ ಇರೋದ್ರಿಂದ ಎಲ್ಲ ಆರ್ಮಿಯವ್ರದ್ದು ಎಲ್ಲ ಕ್ಲೋಸ್ ಆಗಿದೆ. ಸೊ ನಮಗೆ ಇವತ್ತು ಬ್ಯಾಡ್ ಲಕ್, ಯಾವುದು ಸಿಗಲಿಲ್ಲ. ನೋಡೋಣ ಅಟ್ಲೀಸ್ಟ್ ಇದು ಸಿಗುತ್ತಾ ಅಂತ, ವಾರ್ ಮೆಮೋರಿಯಲ್ ಹಾಲ್ ಸಿಗುತ್ತಾ ಅಂತ. ಬನ್ನಿ ಇವಾಗ ವ್ಯೂ ಪಾಯಿಂಟ್ಗೆ ಹೋಗೋಣ. ವ್ಯೂ ಪಾಯಿಂಟ್ಗೆ ಹೋಗಿ ವ್ಯೂ ಪಾಯಿಂಟಿಂದ ಇದಕ್ಕೆ ಹೋಗೋಣ, ಎಲ್ಲಿಗೆ? ವಾರ್ ಮೆಮೋರಿಯಲ್ ಹಾಲ್ಗೆ. ಏನು ಹೇಳಿ, ಈ ರೋಡಲ್ಲಿ ಹೆಂಗೆ ಬರ್ತಾರೆ ಗುರು? ಹಾಂ, ಇವಾಗ ಅಲ್ಲಿ ಕಾಣಿಸ್ತಿದೆಯಲ್ಲ ಇಂಡಿಯಾ ಫ್ಲ್ಯಾಗು, ಅಲ್ಲೇ ವ್ಯೂ ಪಾಯಿಂಟ್ ಇರೋದು. ಸೊ ಅಲ್ಲಿ ಹೋಗೋಣ. LOC ವ್ಯೂ ಪಾಯಿಂಟ್ ಕಾಣ್ಬೋದು ಅಲ್ಲಿ. LOC ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ವಾಪಸ್ ಬ್ಯಾಕ್ ಟು ಕಾರ್ಗಿಲಿಂದ ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ವಾಪಸ್ ಲೇ ಕಡೆಗೆ ನಮ್ಮ ಪಯಣ ಇವತ್ತು. ಆನ್ ದ ವೇ ಹೋಗ್ತಾ ನಿಮಗೆ ಇವತ್ತು ಸಂಗಮ ತೋರಿಸ್ತೀನಿ, ಸಂಗಮ ಪಾಯಿಂಟ್ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಅದು ಬಿಟ್ಟರೆ ಮ್ಯಾಗ್ನೆಟಿಕ್ ಹಿಲ್ ತೋರಿಸ್ತೀನಿ. ಅಂದಮೇಲೆ ಇನ್ನೊಂದು ರೋಡ್ ಐತೆ ಗುರು, ಸ್ಟ್ರೆಚ್ ರೋಡು, ಅದ್ರ ಹೆಸ್ರು ಮರ್ತುಬಿಟ್ಟೆ. ಆನ್ ದ ವೇ ಹೋಗ್ತಾ ಹಂಗೆ ಹೇಳ್ತೀನಿ, ಬನ್ನಿ ಹೆಸರು ನೋಡಿಕೊಂಡು ಹೇಳ್ತೀನಿ. ಇವಾಗ ಸದ್ಯಕ್ಕೆ ನಾವು ಹೋಗಿ LOC ವ್ಯೂ ಪಾಯಿಂಟ್ ನೋಡಿಕೊಂಡು, LOC ಕಾಣುತ್ತಾ ಅಂತ ನೋಡಿಕೊಂಡು ಹೊರಡಬೇಕು. ಬನ್ನಿರಿ, ಅಲ್ಲೋಗಿ ಸಿಗೋಣ. ಏನು ಹೇಳಿ, ರೂಟ್ ಮಿಸ್ ಆಗ್ಬಿಟ್ಟೈತೆ ಸ್ನೇಹಿತರೆ, ಗೊತ್ತೇ ಆಗ್ತಿಲ್ಲ ಎಲ್ಲಿ ಅಂತ. ಏನು ಹೇಳಿ, ಫುಲ್ ಚಿತಲ್ಪತಲಾಗಿ ಹೋಗ್ಬಿಟ್ಟಿದ್ದೀವಿ. ಮ್ಯಾಪು ನೆಟ್ವರ್ಕ್ ಹೋಗ್ಬಿಟ್ಟಿದೆ. ಇದು ನೋಡಿದ್ರೆ ಲೊಕೇಶನ್ ಸರಿಯಾಗಿ ತೋರಿಸ್ತಿಲ್ಲ. ಏನು ಹೇಳಿ, ಅಲ್ಲಿ ಕಾಣಿಸ್ತಿದೆ ನೋಡ್ರಿ ಸ್ನೇಹಿತರೆ, ಅದೇ ಉಂದರ್ವನ್ನು, ದ ನಾರ್ದನ್ ಮೋಸ್ಟ್ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ಏನು ಹೇಳಿ, ಅಲ್ಲೆಲ್ಲೆಲ್ಲೂ ತೋರಿಸ್ಬಿಡ್ತು ಗುರು. ಮ್ಯಾಪಲ್ಲಿ ಲೊಕೇಶನ್ನೇ ಕರೆಕ್ಟಾಗಿ ತೋರಿಸಿಲ್ಲ, ನೆಟ್ವರ್ಕ್ ಬೇರೆ ಹೋಗ್ಬಿಡ್ತು. ಏನು ಹೇಳಿ, ಆಮೇಲೆ ಯಾರ್ಯಾರನ್ನೂ ಕೇಳ್ಕೊಬಂದಿದ್ದೆ. ಅಲ್ಲಿ ಯಾರೋ ಕೇಳಿದ್ರೆ ಅವ್ನು ಯಾರೋ ಎಗ್ರಾಡ್ತಾವ್ನು ಗುರು, ಎಷ್ಟರಲ್ಲಿ ಓಡಾಡ್ತೀರೋ ಹಂಗೆ ಹಿಂಗೆ ಅಂತ. ನಾವು ಎಷ್ಟಲ್ಲಿ ಯಾರು ಓಡಾಡ್ತೀವಿ, ಇವನಿಗೇನು ತಿಕ್ಕ? ನಾವು ತಿಕ್ಕ ಮುಚ್ಕೊಂಡು ಕೇಳಿದಷ್ಟು ಕೇಳಿದ್ರೆ ಅದು ಯಾರೋ ರೋಡ್ ಕೆಲಸ ಮಾಡೋನು. ವಿ ಆರ್ ಆಲ್ಮೋಸ್ಟ್ ರೀಚ್ಡ್ ಸ್ನೇಹಿತರೆ. ಇನ್ನು 500 ಮೀಟರ್ಸ್ ಇದೆ ಅಷ್ಟೇ. ಅಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ. ನನ್ನ ಜೊತೆ ನಿಮಗೂ, ನಾವು ಇಲ್ಲಿ ಸುತ್ತಾಡ್ಕೊಂಡು ನೋಡ್ತಾಯಿದ್ದೀವಿ, ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು TV ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ನೋಡ್ತಾಯಿದ್ದೀರಾ. ಅಷ್ಟೇ ಡಿಫ್ರೆನ್ಸು. ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಇನ್ನೊಂದು ಸ್ವಲ್ಪ ದೂರ ಇದೆ. 300, ಜಸ್ಟ್ 300 ಮೀಟರ್ಸ್, ಜಸ್ಟ್ 300 ಮೀಟರ್ಸ್, ಜಸ್ಟ್ 300. ಬಂದ್ವಿ. ನೋಡ್ರಿ ಗುರು, ಇದೆ ಉಂದರ್ವನ್ ವಿಲೇಜ್. ಕಾಣಿಸ್ತಿದ್ಯಾ? ಇಲ್ಲಿವರೆಗೂ ಬರೋಕ್ಕೆ ಎಲ್ಲೆಲ್ಲ ಅಲ್ಸಾಡ್ಬಿಡ್ತು ಬ್ರೋ. ಇದೆ ಉಂದರ್ವನ್ ವಿಲೇಜ್. ಆ ಕಡೆಗೆಲ್ಲ ಪಾಕಿಸ್ತಾನ್.
1999 ಎಫೆಕ್ಟ್ ಆಗಿರೋ ಮನೆಗಳು ಇವೆಲ್ಲ. ವಾರಲ್ಲಿ ಮೆಮೋರಿಯಲ್ ಹಾಲ್ ಐತೆ, ಬರ್ರಿ ಹೋಗೋಣ. ಮೆಮೋರಿಯಲ್ ಹಾಲ್ಗೆ ಹೋಗೋಣ. ಇದು ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ. ಇವೆಲ್ಲ 1999 ಎಫೆಕ್ಟ್ ಆಗಿರೋ ಅಂಥ ಮನೆಗಳಂತೆ. ಅಲ್ಲೆಲ್ಲ ಕಾಣಿಸ್ತಿದೆ. ಮ್ಯೂಸಿಯಮ್ ಎಲ್ಲ ಇದು ಗುರು, ಮ್ಯೂಸಿಯಮ್ಮೇ ಸಿಗ್ತಿಲ್ಲ. ಒಂದೇ ಸಮ ಹೋಯ್ತಾನೆ ಇದ್ದೀವಿ. ಅಲ್ಲೂ ಒಂದು ಸ್ವಲ್ಪ ಮನೆಗಳೈತೆ, ಅದೇನು ಅಂತ ಗೊತ್ತಿಲ್ಲ. ಬನ್ರಿ ನೋಡೋಣ. ಅದೇನು ಗುರು, ಅದೇನಾ ಮ್ಯೂಸಿಯಮ್ಮು? ಹಾಂ, ಅಲ್ಲೊಂದೇನೋ ಕಾಣಿಸ್ತಿದೆ. ಇದೆಲ್ಲ ವಿಡಿಯೋ 1999 ಕಾರ್ಗಿಲ್ ವಾರ್ ಆದಾಗ ಡೆಮಾಲಿಷ್ ಆಗಿರೋದು ಇದೆಲ್ಲ. ಈ ಬೆಟ್ಟ ಆ ಕಡೆ ಹೋದರೆ ಪಾಕಿಸ್ತಾನ. 1999 ಆಗಿರೋ ವಾರಲ್ಲಿ ಫುಲ್ ಎಲ್ಲ ಡೆಮಾಲಿಷ್ ಆಗಿದೆ. ಇದೇ ಎಂಡ್ ಸಿಟಿ ನೋಡಿ, ಉಂದರ್ಮನ್ ವಿಲೇಜ್ ಹಿಂಗಿದೆ ವ್ಯೂ. ಕುರಿ ಎಲ್ಲ ಸಾಕ್ತಿದ್ರು ಇಲ್ಲಿ, ಕುರಿ ಕೊಟ್ಟಿಗೆ ಎಲ್ಲ ಇದೆ ನೋಡ್ಬೋದು. ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿನ ವ್ಯೂ ಹಿಂಗಿದೆ. ಮೇಲ್ಗಡೆ ಮ್ಯೂಸಿಯಂ ಇದೆ ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇದೆ ನೋಡ್ರಿ LOC ವ್ಯೂ ಪಾಯಿಂಟ್. ಅಲ್ಲಿಂದ ಸ್ಕೋಪಲ್ಲಿ ತೋರಿಸ್ತಾರೆ, ಬೈನಾಕ್ಯುಲರ್ ಸ್ಕೋಪಲ್ಲಿ ನೋಡೋಣ ಬನ್ನಿರಿ. ಗಾಡಿಗಳು ಎರಡು ಇಲ್ಲ ಐತೆ. ಅಶೋಕ್ ಅವ್ರು ನಿಲ್ಲಿಸಿಲ್ಲ, ಸುಮ್ಮನೆ ಹುಚ್ಚರ ಥರ ಹೋಯ್ತಾ ಇರೋದಷ್ಟೇ. ಅವರು ಹೇಳಿದ್ದೀನಲ್ಲ ವ್ಯೂ ಪಾಯಿಂಟ್ ಹತ್ರ ನಿಲ್ಲಿಸಿ ಅಂತ. ಸರಿ ಬನ್ನಿ ಹೋಗೋಣ. ಅಲ್ಲೇನು ನೋಡ್ತಾ ಇದ್ದೀರಾ, ಆ ಗ್ರೀನ್ ಕಲರು ಟ್ರೀಸು, ಅದರಿಂದ ಆಚೆ ಪಾಕಿಸ್ತಾನ ಗುರು. ಅದೆಲ್ಲ ಪಾಕಿಸ್ತಾನ ಬಂಕರ್ಸು. ಅಲ್ಲೊಂದು ವೈಟ್ ಕಲರ್ದು ದರ್ಗಾ ಕಾಣಿಸ್ತಿರ್ಬೋದು ನಿಮಗೆ. ಅಲ್ಲಿ ಗೊತ್ತಾ, ಅಲ್ಲಿ ಕರೆಕ್ಟಾಗಿ ಅಲ್ಲಿ ಅದು ಪಾಕಿಸ್ತಾನದೇನೆ. ಅದ್ರ ಪಕ್ಕ ಒಂದು ಬಂಕರ್ ಇದೆ. ಇದರಿಂದ ವ್ಯೂ ಫೈಂಡರಲ್ಲಿ ನೋಡ್ಬೋದು. ಅಲ್ಲಿ ತೋರಿಸ್ತಾರೆ, ಅಲ್ಲೂ ತೋರಿಸ್ತಾರೆ. 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಕ್ಚುಲಿ ನಿಮಗೆ ವ್ಯೂ ಪಾಯಿಂಟಿಂದ ಬೈನಾಕ್ಯುಲರ್ಸಲ್ಲಿ ತೋರಿಸ್ತಾರೆ ಸ್ನೇಹಿತರೆ. ಅದರಲ್ಲಿ ನಿಮಗೆ 5 ಪಾಯಿಂಟ್ ತೋರಿಸ್ತಾರೆ. 50 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. 5 ಪಾಯಿಂಟ್ ತೋರಿಸ್ತಾರೆ ನಿಮಗೆ. ಏನೇನು ಅಂತ ಅಂದರೆ ಪಾಕಿಸ್ತಾನ್ ಬಾರ್ಡರು, ಪಾಕಿಸ್ತಾನ್ ಬಂಕರು, ಮತ್ತು ಇಂಡಿಯನ್ ಆರ್ಮಿ ಬಂಕರ್ಸು. ಪಾಕಿಸ್ತಾನವರು NH1 ಅಂದರೆ ಶ್ರೀನಗರ್ ಟು ಲೇ ಹೈವೇ ಮೇಲೆ ಟಾರ್ಗೆಟ್ ಅಟ್ಯಾಕ್ ಯಾವಾಗ ಅಂದರೆ 1999 ಅಟ್ಯಾಕ್ ಮಾಡಬೇಕಾದ್ರೆ ಪೋರ್ಟ್ಸ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರಲ್ಲ, ಅದು ಸಹ ತೋರಿಸ್ತಾರೆ. ಬಂಕರ್ಸು ಸಹ ತೋರಿಸ್ತಾರೆ. ಅಲ್ಲಿ ಯಾರೂ ಇರಲಿಲ್ಲ ಇವಾಗ ಸದ್ಯಕ್ಕೆ. ಮೇಲ್ಗಡೆ ಇಂಡಿಯನ್ ಆರ್ಮಿ ಅವ್ರದ್ದು 2 ಬಂಕರ್ಸು ಫುಲ್ ಟಾಪಲ್ಲಿ. ಆಮೇಲೆ ಅಲ್ಲಿ ಒಂದು ಫ್ಲ್ಯಾಗು,
ಅದು ಬಿಟ್ಟರೆ ಅದರಿಂದ ಕೆಳಗಡೆ ಸ್ವಲ್ಪ ಕೆಳಗಡೆ ಏನು ಇನ್ನೂ ಒಂದು 3 ಬಂಕರ್ಸು, ಆಮೇಲೆ ಇಂಡಿಯನ್ ಲಾಸ್ಟ್ ಪೋಸ್ಟು ಇಂಡಿಯನ್ ಆರ್ಮಿ ಲಾಸ್ಟ್ ಪೋಸ್ಟು ಅದು ತೋರಿಸಿದ್ರು. 3-4 ಆಮೇಲೆ ಇದು ಏನೋ ಪಾಕಿಸ್ತಾನ್ ಆರ್ಮಿ ಅವರು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಗನ್ ಹಿಡ್ಕೊಂಡು ಬಾರ್ಡ್ರ್ ಹತ್ರ ಓಡಾಡ್ತಿರೋದು ಅದನ್ನು ತೋರಿಸಿದ್ರು. ಏನು ಹೇಳಿ, ಇವೆಲ್ಲ ನೋಡ್ಬೇಕು ಗುರು, ಇವೆಲ್ಲ ತಿಳ್ಕೊಬೇಕು. ಮಳೆ ಬೇರೆ ಬರ್ತಾ ಇರೋಂಗೈತೆ. ದಯವಿಟ್ಟು ಅಲ್ಲಿಗೆ ಹೋಗೋವರೆಗೂ ಮಳೆ ಒಂದು ಇಲ್ಲದೇ ಇದ್ದರೆ ನಮ್ಮ ಅದೃಷ್ಟ. ನೋಡ್ರಿ ಆಗಲೇ ಅನಿತೈತೆ ಗುರು ಸಣ್ಣಗೆ. ಬೇಡ ಕೊಂಡ್ರು ಪ್ಲೀಸ್, ಇನ್ನೊಂದು 2 ಅವರು ಅಟ್ಲೀಸ್ಟ್ ಸಂಗಮ್ ಪಾಯಿಂಟ್ಗೆ ಹೋಗೋವರೆಗೂ ಬೇಡ. ಅಲ್ಲಿಂದ ಹೋದ್ಮೇಲೆ ಹೋಗಬೇಕಾದ್ರೆ ಉಯ್ಕೊಳ್ರಿ ಇಷ್ಟ ಅದು. ವಿಸ್ಮಯವೋ ತನ್ಮಯವೋ ಕೈ ಏನು ಹೇಳ್ರಿ, ಮಳೆ ಸ್ಟಾರ್ಟ್ ಆಗ್ತೈತೆ ಗುರು, ಅನಿತೈತೆ. ಪ್ಲೀಸ್ ದೇವ್ರೆ, ಇನ್ನೊಂದು 2-3 ಅವರು ಅಟ್ಲೀಸ್ಟ್ ಸುಮ್ಮನಿದ್ಬಿಟ್ರೆ ನಾವು ಅಟ್ಲೀಸ್ಟ್ ಸಂಗಮ್ ಪಾಯಿಂಟ್ ಆದರೂ ರೀಚ್ ಆಗಿಬಿಡ್ತೀವಿ. ಆಮೇಲಿಂದ ಎಷ್ಟೋ ನಾವು ಕೊಡ್ರಿ ಪ್ಲೀಸ್. ಏನು ಹೇಳಿ, ಮಳೆಯಲ್ಲಿ ಇಲ್ಲೆಲ್ಲ ಹೈ ಆಲ್ಟಿಟ್ಯೂಡೆಲ್ಲ ರೈಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಗುರು. ಯಾಕೆ ಅಂತ ಅಂದರೆ ನಮ್ಮದು ಗಾಡಿ ಸಪೋರ್ಟ್ ಮಾಡಬೇಕಲ್ಲ, ಹೈ ಆಲ್ಟಿಟ್ಯೂಡಲ್ಲಿ ಇರ್ತೀವಿ, ಏರ್ ಜಾಸ್ತಿ ತಗೊಳುತ್ತೆ. ಸೊ ಇನ್ನೊಂದು 2 ಅವರ್ ಇಲ್ಲ ಅಂದರೆ ಆರಾಮಾಗಿ ಸಂಗಮ್ ಪಾಯಿಂಟ್ಗಾದರೂ ಹೋಗ್ಬಿಡ್ತೀವಿ. ಸೊ ಅದಕ್ಕೆ ಇನ್ನೊಂದು 2 ಅವರ್ ಬರದೇ ಇದ್ರೆ ಸಾಕಪ್ಪ ದೇವ್ರೆ. ನೋಡ್ರಿ ಗುರು ಹೆಂಗೈತಿದು ಮಿನಿ ಏರಿಯಾ ಎಂಡ್ಸ್. ಮೈಲ್ ಏರಿಯಾನ ಮಿಲಿ ಏರಿಯಾನ ಯಾವುದೋ ಗೊತ್ತಿಲ್ಲ ಗುರು. ರೋಡ್ ನೋಡಿ ಗುರು ಹೆಂಗೈತೆ. ಏನು ಹೇಳಿ ಇದು, ಸರಿ ಬನ್ನಿರಿ, ನಿಮಗೆ ಡೈರೆಕ್ಟು ಲೇ ಹೈವೇಲಿ ಸಿಗ್ತೀನಿ. ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್, ಬಾಯ್.